ಮಾಮ, ರಾಜನ್ ಮಾಮ. ಓ ರತ್ನಮ್ಮ, ನೀನ್ಯಾಕೆ ಬಂದೇವ ಇಲ್ಲಿ? ಮಾಮ, ನಾನು ನಿನ್ನ ಹುಡ್ಕೊಂಡ್ ಬಂದೆ. ಯಾಕಮ್ಮ, ಅಂಥದ್ದೇನು ವಿಷಯ ಹೇಳಮ್ಮ. ಮಾವ, ನಿನಗೇನಾಗೈತಿ? ಕಣ್ಣು ಕೆಂಪಗಾಗ್ಯವು, ಮುಖ ಪೂರ್ತಿ ಸಪ್ ಕಾಣಕತೈತಿ. ಏನಿಲ್ಲಮ್ಮ, ಕೆಲವು ಹೊತ್ತಿನಿಂದ ಕಣ್ಣಲ್ಲಿ ಸ್ವಲ್ಪ ಕಸ ಬಿದ್ದಿತ್ತು, ಅದರಿಂದ ಸ್ವಲ್ಪ ಕಣ್ಣು ಕೆಂಪಾಗಿತ್ತು. ಅದಿಲ್ಲಿ ರತ್ನಮ್ಮ, ನೀನು ಬಂದ ವಿಷಯವೇನು ಹೇಳಮ್ಮ. ಹೋಗ ಮಾಮ, ಹೋಗು. ಮಾತೆತ್ತಿದ್ರೆ ಸಾಕು ರತ್ನಮ್ಮ ರತ್ನಮ್ಮ ಅನ್ನಕತ್ತಿಯಲ್ಲ, ನನಗ ಪ್ರೀತಿಯಿಂದ ರತ್ನ ಅಂತ ಕರಿ. ತಪ್ಪವ ರತ್ನಮ್ಮ, ನಿಂದು ತಪ್ಪು. ಅನ್ನ ತಿನ್ನೋ ನಾಲಿಗೆಯಿಂದ ಪರಸ್ತ್ರೀಯರನ್ನು ಕಂಡಂಗ ಕರಿಬಾರ್ದಮ್ಮ. ಯವ್ವ, ಯಕ್ಕ, ತಂಗಿ ಅಂತ ಕರಿಬೇಕು. ಅದೇ ನಿಜವಾದ ಮನುಷ್ಯನ ನಾಲಿಗೆ. ಅದಿರ್ಲಿ, ನೀನು ಇಲ್ಲಿಗೆ ಬಂದ ವಿಷಯ ಏನಮ್ಮ? ಮಾಮ, ಅದು ಅದು ಏನಮ್ಮ, ಏನೇನಮ್ಮ ಇದು? ನಾನು ಆ ಶೆಟ್ಟಿಗೆ ಐತಿಲ್ಲ ಸೋಡಾ ಚೀಟಿ ಕೊಟ್ಟು ನಿನ್ನ ಮದುವೆ ಆಗ್ಬೇಕು ಅಂತ ಮಾಡೀನಿ. ತಪ್ಪು ರತ್ನಮ್ಮ, ನಿಂದು ತಪ್ಪು. ಮಾಮ, ಪತಿನ ದೇವ್ರಂತ ತಿಳ್ಕೊಂಡು ಯಾರನ್ನು ನಾನು ಕಣ್ಣೆತ್ತಿ ಸಹ ನೋಡಂಗಿಲ್ಲ. ಆದ್ರ ನನ್ನ ಗಂಡ ಅದನಲ್ಲ, ಆ ಮಂಗ್ಯ ಜಿಗ್ದಂಗ ಸಿಕ್ ಹೆಣ್ಣಿನ ಮ್ಯಾಗ ಹಂಗ ಜಿಕ್ಕೊಂತ ಹೋಗ್ಕಣ. ಅದು ಅಲ್ದ ಮನ್ಯಾಗ ನನ್ನ ಜೊತೆ ಜೀವನಾನ ಮಾಡಂಗಿಲ್ಲ ಅಂದ್ರ ಅವ ಮಾಡೋದು ತಪ್ಪಲ್ಲನು? ತಪ್ಪು ರತ್ನಮ್ಮ, ತಪ್ಪು. ಮಾನ ಮರ್ಯಾದೆ ಇದ್ದು ಗಂಡ ಅಂತ ಬಂದು ಕೆಲಸ ಮಾಡಂಗಿಲ್ಲ. ಆದರೂ ನೀನು ಹೆಣ್ಣಿನ ಶೀಲ ಒಂದು ಸುಂದರವಾದ ಹೂವು ಇದ್ದಂಗ. ಆ ಹೂವು ಗಂಡನೆಂಬ ದೇವರಡಿಯಲ್ಲಿ ಬೆಳಗಬೇಕು. ಅದೇ ದೇವರಡಿಯಲ್ಲಿ ಜಾರಿ ಬೀದಿಗೆ ಬಿದ್ರ 16 ಕಾಲೊಳಗಡೆ ಸಿಕ್ಕು ಹೊಲಸು ತಿನ್ನೋ ಹುಳ ಆಗ್ತದ ರತ್ನಮ್ಮ, ಹೊಲಸು ತಿನ್ನೋ ಹುಳ ಆಗ್ತದ. ಆದ್ರೆ ನೀನು ಮನೆಯಲ್ಲಿದ್ರೆ ನಿನ್ನ ಬಾಳುವೆ ಚಂದ. ಮಾಮ, ನೀ ಏನೇ ಹೇಳು, ರಾತ್ರಿ ಹೊತ್ತಾಗ ನನ್ನ ಗಂಡ ಮನೆಗೆ ಬರೋದಿಲ್ಲ. ನನಗಂತೂ ಪೂರ್ತಿ ಅಳುನ ಬರ್ತೈತಿ. ಚಿಂತೆ ಮಾಡಬೇಡ ರತ್ನಮ್ಮ, ಚಿಂತೆ ಮಾಡಬೇಡ. ಎಷ್ಟು ಹತ್ತಿದ್ರು ಆ ಶೆಟ್ಟಿಗೆ ಸರಿಯಾದ ಬುದ್ಧಿ ಕಲಿಸಿ ನಿನ್ನ ಬಾಳುವೆ ಶುದ್ಧ ಮಾಡ್ತೀನಿ. ಹಂಗಂದ್ರೆ ನಡಿ ಹೋಗುನ್ ಬಾ. ನಡಿ.